ಓ ಮೈ ಗಾಡ್, ಓ ಮೈ ಗಾಡ್, ನಿಮ್ಮ ಅರ್ಧ ಟೆನ್ಷನ್, ಬರ್ಡನ್, ಏನೇನು ನಿಮ್ಮ ತಲೆಯಲ್ಲಿ ನಡೀತಾ ಇರುತ್ತಲ್ಲ ಅದೆಲ್ಲ ಪಟ್ಟಂತ 50%ಗಿಂತ ಜಾಸ್ತಿ ಕೆಳಗೆ ಬಂದ್ಬಿಡುತ್ತೆ. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಆ್ಯಸ್ ಯೂಶ್ವಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ವಾ? ಬಟ್ ಏನು ಮಾಡೋದು, ಸೂಪರಾಗಿದ್ರೂ ಸೆಕೆ ಅಂತೂ ಕಡಿಮೆ ಆಗ್ತಾನೇ ಇಲ್ಲ. ಸಮ್ಮರ್ ಈಸ್ ಅಟ್ ಇಟ್ಸ್ ಪೀಕ್ ಅಲ್ವಾ? ಐ ಥಿಂಕ್ ಈ ಥರ ಹೀಟ್ ನಾವು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಪ್ರಾಬಬ್ಲಿ ಫಾರ್ ಬ್ಯಾಂಗ್ಲೋರಿಯನ್ಸ್ ದಿಸ್ ಇಸ್ ದ ವರ್ಸ್ಟೆಸ್ಟ್ ಎವರ್ ಸಮ್ಮರ್ ಅಂತ ನಾನು ಹೇಳ್ಬೋದು. ವೇ ಬ್ಯಾಕ್ ಇನ್ 2022 ಐ ಥಿಂಕ್ ಇಷ್ಟು ಹೀಟ್ ಇತ್ತು. ಬಟ್ ಐ ಥಿಂಕ್ ಈ ವರ್ಷ ಅಂತೂ ಎಕ್ಸ್ಟ್ರೀಮ್, ಅಂದರೆ ಒನ್ ಸ್ಟೆಪ್ ಅಹೆಡ್ ಹೀಟ್ ಹೋಗಿದೆ. ಆ್ಯಂಡ್ ನಾಟ್ ಓನ್ಲಿ ಫಾರ್ ಬ್ಯಾಂಗ್ಳೂರ್, ಐ ಥಿಂಕ್ ದಿ ಎಂಟೈರ್ ಕಂಟ್ರಿ ಆ್ಯಸ್ ಇಂಡಿಯಾ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಹೀಟ್ ವೇವ್ಸ್ ಆ್ಯಂಡ್ ಇಟ್ಸ್ ರಿಯಲಿ ಎಕ್ಸಾಸ್ಟ್ ಆಗ್ತಾ ಇದ್ದೀವಿ. ಅಂದರೆ ನಿಮಗೂ ಅನ್ನಿಸ್ತಾ ಇರ್ಬೋದು, ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂಥರ ಎಕ್ಸಾಷನ್. ಯಾಕಂದರೆ ಇಡೀ ರಾತ್ರಿ ನಮಗೆ ಆ ಸೆಕೆಯಿಂದ ಒಳ್ಳೆ ನಿದ್ದೆ ಬಂದಿರಲ್ಲ. ಅಫ್ಕೋರ್ಸ್ ಎಲ್ಲರ ಹತ್ರ ಎ ಸಿ ಇರಲ್ಲ, ಎಲ್ಲರ ಹತ್ರ ಆ ಫೆಸಿಲಿಟೀಸ್ ಇರಲ್ಲ. ಬಟ್ ನಮ್ಮ ಮನೇಲಿ ಎ ಸಿ ಇದ್ರೂ ಇಲ್ಲದೇ ಇದ್ರೂ ಐ ಡೋಂಟ್ ನೋ ವೈ ಐ ಡೋಂಟ್ ಲೈಕ್ ಎ ಸಿ. ಫ್ಯಾನ್ ಸಮ್ಹೌ ಓಕೆ, ಬಟ್ ಐ ಥಿಂಕ್ ಕೂಲರ್ ಇಸ್ ಅ ಗುಡ್ ಆಪ್ಷನ್. ವೇರ್ ಫ್ಯಾನ್ಗೂ ಎ ಸಿಗೂ ಮಧ್ಯದಲ್ಲಿ ಕೆಲಸ ಮಾಡೋದು ಕೂಲರ್. ಸೊ ಅಕಸ್ಮಾತ್ ನಿಮ್ಮಲ್ಲಿ ಅಫೋರ್ಡೆಬಿಲಿಟಿ ಇದ್ದರೆ, ನಿಮಗೆ ತೊಗೊಳಕ್ಕಾದರೆ ನಿಜವಾಗ್ಲೂ ಕೂಲರ್ ಇಸ್ ಅ ಗುಡ್ ಆಪ್ಷನ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಎನಿ ವಿಚ್ ವೇಸ್, ಸಮ್ಮರ್ ವಿಷಯದಲ್ಲಿ ಮಾತಾಡ್ತಾ ಇರುವಾಗ ನನಗೆ ಒಂದು ಥಾಟ್ ಬಂತು ದಟ್ ವಿ ಶುಡ್ ಡೂ ಸಮಥಿಂಗ್ ವೆರಿ ಹೆಲ್ತಿ ಅಟ್ ದ ಸೇಮ್ ಟೈಮ್ ಕೂಲಿಂಗ್ ಟು ಅವರ್ ಬಾಡಿ. ಅಂದರೆ ತಂಪು ಕೊಡುವಂಥ ಒಂದು ವಸ್ತು. ಏನಪ್ಪ ಅದು? ಆಬ್ವಿಯಸ್ಲಿ ನೀವೆಲ್ಲ ಹೇಳ್ತೀರಾ ಮಜ್ಜಿಗೆ ಮಾಡಿ ಕುಡಿಬೋದು, ಅಂಬ್ಲಿ ಮಾಡಿ ಕುಡಿಬೋದು. ವೆರಿ ಗುಡ್, ದೋಸ್ ಆರ್ ವೆರಿ ಗುಡ್ ಆಪ್ಷನ್ಸ್. ಆದರೆ ಇದು ನಮ್ಮ ಒಂದು ಸ್ಪೆಷಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಅ ರಿಫ್ರೆಶಿಂಗ್, ಅ ಕೂಲೆಂಟ್ ಡ್ರಿಂಕ್ ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಈಸ್ ಕೋಕಮ್ ಕಡಿ ಆರ್ ಸೋಲ್ ಕಡಿ. ಗೋವಾಗೆ ಯಾರ್ಯಾರು ಹೋಗಿದ್ದೀರೋ ಎಲ್ರಿಗೂ ಗೊತ್ತಿರುತ್ತೆ, ಕೋಕಮ್ ಬೇಸಿಕ್ಲಿ ಇಸ್ ಐ ಥಿಂಕ್ ಮೋಸ್ಟ್ಲಿ ಗ್ರೋನ್ ಇನ್ ಗೋವಾ. ಅದಲ್ಲದೆ ನಾವು ಆ್ಯಸ್ ಮ್ಯಾಂಗ್ಲೋರಿಯನ್ಸ್ ನಮ್ಮ ಮ್ಯಾಂಗ್ಳೂರ್ ಫುಡ್ಡಲ್ಲೂ ಕೋಕಮ್ನ ಯೂಸ್ ಮಾಡ್ತೀವಿ. ಸೊ ಬೇಸಿಕ್ಲಿ ನಿಮ್ಗೆ ಗೊತ್ತು, ಕೋಸ್ಟಲ್ ಏರಿಯಾಸಲ್ಲಿ ಥ್ರೂ ಔಟ್ ಇಯರ್ ಸೆಕೆ, ಹ್ಯೂಮಿಡಿಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಗೋವಾ ಮತ್ತು ಮ್ಯಾಂಗ್ಳೂರ್ ಹಾಗೂ ಎಲ್ಲ ಕೋಸ್ಟಲ್ ಜಾಗಗಳಲ್ಲಿ ಕೋಕಮ್ನ ತುಂಬಾ ಬಳಸ್ತಾರೆ. ಅದಲ್ಲದೆ ಕೋಕಮ್ನ ನಮ್ಮ ಅಡುಗೆಗಳಲ್ಲೂ ಹಾಕ್ತೀವಿ. ಸ್ಪೆಷಲಿ ಮಂಗಳೂರಿನವರು ಫಿಶ್ ಕರಿ ಮಾಡ್ತಾರಲ್ಲ, ಅದಲ್ಲಿ ಹುಳಿತನ ತರೋದಕ್ಕೆ ನಾವು ಹುಂಚೆನ ಹಾಕಲ್ಲ, ಅದ್ರ ಬದಲು ಕೋಕಮ್ ಹಾಕ್ತೀವಿ. ಸೊ ಯಾಕೆ ನಾವು ಆ ಒಂದು ಡಿಶ್ನ ಇವತ್ತು ಟ್ರೈ ಮಾಡಬಾರ್ದು? ಇಟ್ಸ್ ಅ ವೆರಿ ಸಿಂಪಲ್, ಕ್ವಿಕ್. ನಿಮಗೆ ಗೊತ್ತು, ನನ್ನ ಚಾನಲಲ್ಲಿ ಬಂದರೆ ಕ್ವಿಕ್ ಡಿಶಸ್ಸೇ ನಿಮಗೆ ಸಿಗೋದು ಅಂತ. 5 ಮಿನಿಟ್ಸ್ ಅಷ್ಟೇ ವೀಕ್ಷಕರೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ 5 ಮಿನಿಟ್ಸಲ್ಲಿ ನೀವು ಈ ಕೋಕಮ್ ಕರಿನ ರೆಡಿ ಮಾಡ್ಬೋದು. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಮ್ಮ ಮನೇಲೇ ಇರುತ್ತೆ, ಎಕ್ಸೆಪ್ಟ್ ಫಾರ್ ಕೋಕಮ್ನ ನೀವು ಎಲ್ಲಿ ತರಿಸ್ಬೋದು ಅಂದರೆ ಈ ಮ್ಯಾಂಗ್ಳೂರ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಒಂದೊಂದು ಸರಿ ನೀವು ಈ ಮ್ಯಾಂಗ್ಳೂರ್ ಸ್ಟೋರ್ಸ್ಗೆ ಹೋಗ್ಬೋದು, ಅಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಗೋವಾನೋ ಮಂಗಳೂರು ಟ್ರಾವೆಲ್ ಮಾಡ್ತಾಯಿದ್ರೆ ಪ್ಲೀಸ್ ಕೋಕಮ್ನ ತರೋದನ್ನು ಮರಿಬೇಡಿ. ಡ್ರೈಡ್ ಕೋಕಮ್ ಇದ್ದಾಗ ಏನಾಗುತ್ತೆ ಅಂದರೆ ಅದನ್ನಲ್ಲಿ ಉಪ್ಪು ಹಾಕಿರ್ತಾರೆ, ಆಯಿತಾ? ಅದು ವರ್ಷಾನುಗಟ್ಲೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು. 1 ವರ್ಷದಲ್ಲಿ ನೀವು ಯೂಸ್ ಮಾಡಿದ್ರೆ ಕೋಕಮ್ದು ಟೇಸ್ಟು, ಕಲರ್, ಸಾವರ್ನೆಸ್ಸು, ಹುಳಿತನ ಪರ್ಫೆಕ್ಟಾಗಿ ಬರುತ್ತೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಫರ್ದರ್ ಟೈಮ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್. ಸೊ ವೀಕ್ಷಕರೇ, ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇಸ್ ಕೋಕಮ್ ಇಟ್ ಸೆಲ್ಫ್. ಸೊ ಇಲ್ಲಿ ನೋಡ್ಬೋದು ನೀವು, ಕೋಕಮ್ಮು ಒಂದು ಪ್ಲಾಸ್ಟಿಕ್ ಕವರಲ್ಲಿದೆ, ಹಾಗೆಯೇ ಇದಕ್ಕೆ ಉಪ್ಪು ಹಾಕಿ ಇಟ್ಟಿದ್ದಾರೆ. ಕೋಕಮಲ್ಲಿ ತುಂಬ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇದೆ, ಪ್ಲೀಸ್ ಅದನ್ನು ಗೂಗಲ್ ಮಾಡಿ ತಿಳ್ಕೊಳ್ಳಿ. ಬಟ್ ಹೊಟ್ಟೆಗೆ, ನಿಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕೋಕಮ್, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಪಾರ್ಟ್ ಫ್ರಮ್ ಕೋಕಮ್ ಈಸ್, ಈ ಥರ ನಾನು ತೆಂಗಿನಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನನ್ನ ಮನೇಲಿ ಕಾಯಿ ತುರಿ ಮಾಡುವಂಥ ಮಷೀನ್ ಇಲ್ಲ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ರಿಂದ 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ನೀವು ಹಾಕೊಬೋದು. ಶುಂಠಿನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾರಿ, ನನ್ನ ಮನೇಲಿ ಶುಂಠಿ ಇಲ್ಲ, ಸೊ ನಾನು ಶುಂಠಿ ಹಾಕ್ಕೊಳ್ತಿಲ್ಲ. ಬಟ್ 2 ರಿಂದ 3 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ನೀವು, ನಾನು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ, ಜೀರಿಗೆ ಕಾಳುಗಳನ್ನ ನೀವು ಹಾಕೊಬೋದು.
ಸೊ ನಾನು ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸಜೆಸ್ಟ್ ಮಾಡೋದೇನೆಂದರೆ, ಪ್ಲೀಸ್ ಯಾವುದೂ ಆಲ್ರೆಡಿ ಮಾರ್ಕೆಟಲ್ಲಿ ಸಿಗೋವಂಥ ತೆಂಗಿನಕಾಯಿ ಹಾಲನ್ನ ತೊಗೊಂಡು ಬರಬೇಡಿ. ತೆಂಗಿನ ಹಾಲು ಯಾವಾಗಲೂ ಮನೇಲೇ ಮಾಡಿದಾಗ ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರ ಮನೇಲೂ ತೆಂಗಿನಕಾಯಿ ಇದ್ದೇ ಇರುತ್ತಲ್ವ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ನೀವು ಕಷ್ಟ ಅಂತ ಅಂದ್ಕೊಂಬಿಡಿ, ನಾನು ಇವಾಗ ತೋರಿಸ್ತೀನಿ ನಿಮಗೆ. ಓಕೆ, ಅದಲ್ಲದೇನು ನಿಮಗೆ ಖಾರ ಪದಾರ್ಥ ಬೇಕು ಅಂದರೆ ಅದಕ್ಕೆ ನೀವು 1 ಇಲ್ಲ 2 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿಬಿಟ್ಟು ಅದರೊಳಗೆ ಹಾಕೊಬೋದು. ಬಟ್ ನನಗೆ ಪರ್ಸ್ನಲಿ ಹಸಿಮೆಣಸಿನ್ಕಾಯಿ ಮತ್ತು ಆ ಖಾರತನ ಇಷ್ಟ ಆಗಲ್ಲ, ಯಾಕಂದರೆ ನಮ್ಮ ಬೆಳ್ಳುಳ್ಳಿಯಿಂದನೇ ಒಂಚೂರು ಖಾರ ಬಂದುಬಿಡುತ್ತೆ. ಸೊ ಐ ಡೋಂಟ್ ಹ್ಯಾವ್ ಟು ಯೂಸ್ ದ್ಯಾಟ್. ಪ್ಲಸ್ ಯಾರ್ಯಾರಿಗೆ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇಶ್ಯೂ ಇದೆಯೋ ಯು ಕ್ಯಾನ್ ಅವಾಯ್ಡ್ ಗ್ರೀನ್ ಚಿಲ್ಲಿ ಅಂತ ನನಗನ್ಸುತ್ತೆ. ಓಕೆ ವೀಕ್ಷಕರೇ, ಮೊದಲನೇದಾಗಿ ಕೋಕಮ್ನ ನಾವು ಹೇಗೆ ಅದರ ರಸನ ತೆಗಿಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಅದು ಯಾವುದೇ ಬೌಲ್ ನೀವು ತೊಗೊಳ್ಳಿ, ಅದಕ್ಕೊಂಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀವು ಇದರಲ್ಲಿ ಕೋಕಮ್ನ ಡೈರೆಕ್ಟಾಗಿ ನೀರಲ್ಲೇ ಬಿಸಿ ಮಾಡ್ಬೋದು. ಓಕೆ, ನಾನು ಒಂದು ಹಿಡಿ ಕೋಕಮ್ನ ತೊಗೊಂಡಿದ್ದೀನಿ. ಯೂಶಲಿ ನೀವು ಏನು ಮಾಡ್ಬೋದು ಅಂದರೆ, ಅಕಸ್ಮಾತ್ ಇವತ್ತು ನನ್ನ ಹತ್ರ ಟೈಮ್ ಇಲ್ಲ, ಬಟ್ ಟೈಮ್ ಇರೋರು ಏನು ಮಾಡ್ಬೋದು ಅಂದರೆ ಈ ಕೋಕಮ್ನ ತಣ್ಣೀರಲ್ಲೂ ಇಡೀ ರಾತ್ರಿಗೆ ನೆನೆಸಿಡ್ಬೋದು. ಇಲ್ಲ ಅಟ್ಲೀಸ್ಟ್ ಅಮ್ಮಮ್ಮ 2 ಅವರ್ ನೆನೆಸಿಟ್ರೆ ನಿಮಗೆ ಆ ಕೋಕಮಲ್ಲಿ ಇದ್ರಿಂದ ಕಲರ್ ಏನಿದೆ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆವಾಗ ಆ ನೀರನ್ನ ನೀವು ಉಪಯೋಗಿಸ್ಕೊಬೋದು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇವಾಗ ನಾನು ಇದನ್ನು ಚೆನ್ನಾಗೆ ಒಂಚೂರು ರನ್ನಿಂಗ್ ವಾಟ್ರಲ್ಲಿ, ತೀರಾ ತೊಳೆಯೋದಲ್ಲ, ಒಂದು ಸ್ವಲ್ಪ ರಿನ್ಸ್ ಮಾಡ್ತೀವಿ ಅಂತ ಹೇಳ್ತೇವಲ್ಲ, ಆ ಥರ ರಿನ್ಸ್ ಮಾಡಿಬಿಟ್ಟು ಈ ಕೋಕಮ್ನ ನಾವು ನೀರಲ್ಲಿ ಹಾಕೋಣ. ಇವಾಗ ಅದು ಬಾಯ್ಲ್ ಆಗಬೇಕು. ಬಾಯ್ಲ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಎಲ್ಲ ಕಲರ್ ಏನಿದೆ ಅದು ರಿಲೀಸ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಜಸ್ಟ್ ವೇಟ್ ಫಾರ್ ಇಟ್ ಟು ಗೆಟ್ ಬಾಯ್ಲ್ಡ್. ಕೋಕಮ್ನ ಇವಾಗ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ, ಬೇಯೋ ಲೆವೆಲ್ಗೆ ಬರೋ ತನಕ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ಸೊ ಈ ಟೈಮಲ್ಲಿ ಕೆಲವು ವಿಷಯಗಳನ್ನ ಮಾತಾಡಬೇಡ. ಇವತ್ತು ನಾನು ಏನಪ್ಪ ಮಾತಾಡಬೇಕು ಅಂತಿರೋದು ಅಂದರೆ, ವೀಕ್ಷಕರೇ, ನೀವು ಯಾರ ಹತ್ರನಾದರೂ ಓಪನ್ ಅಪ್ ಮಾಡಿದ್ದೀರಾ ಅಂದರೆ, ಯಾರ ಹತ್ರನ ನಿಮ್ಮ ಒಂದು ಆಳವಾದ ಮನಸ್ಸಿನ ಆಳವಾದ ಮಾತುಗಳನ್ನ ಯಾರ ಹತ್ರನ ಆಡಿದ್ದೀರಾ, ಹಂಚ್ಕೊಂಡಿದ್ದೀರಾ, ಶೇರ್ ಮಾಡಿದ್ದೀರಾ ಅಂತ ನಾನು ನಿಮಗೆ ಇವತ್ತೊಂದು ಕ್ವೆಶ್ಚನ್ ಮಾರ್ಕ್ ಹಾಕ್ತೀನಿ. ಯಾಕಂದರೆ ಇದು ತುಂಬ ಮುಖ್ಯ ಆಗುತ್ತೆ. ಓಕೆ, ನಾವು ತುಂಬ ಸರಿ ನಮ್ಮ ಅಕ್ಕಪಕ್ಕದಲ್ಲಿ ತುಂಬ ಜನರನ್ನ ನೋಡಿರ್ತೀವಿ ದ್ಯಾಟ್ ಚಿಕ್ಕ ವಯಸ್ಸಿಂದನೇ ಯಾವುದೇ ಒಂದು ವಿಷಯಗಳನ್ನು ಯಾವತ್ತೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಸ್ಯಾಡ್ ಮೂಮೆಂಟ್ಸ್, ದೋಸ್ ಸಫರಿಂಗ್ ಮೂಮೆಂಟ್ಸ್. ಅಂದರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಇಲ್ಲ ನಮ್ಮ ಮನಸ್ಸಲ್ಲಿ ಏನೋ ಒಂದು ಜಿಗುಪ್ಸೆ ಇರುತ್ತೆ, ಇಲ್ಲ ಏನೋ ಒಂದು ನಮಗೆ ಕಾಡ್ತಾ ಇರುತ್ತೆ, ಆಯಿತಾ. ಕೆಲವು ಸರಿ ಚೈಲ್ಡ್ಹುಡ್ಡಿಂದನೇ ನಾವು ಅದನ್ನು ಮನಸ್ಸಲ್ಲಿ ಇಟ್ಟು ಅಂದರೆ ಒಂದು ಅಡಲ್ಟ್ ಲೈಫಿಗೆ ಬಂದುಬಿಟ್ಟಿರ್ತೀವಿ. ಅಡಲ್ಟ್ ಲೈಫಿಂದ ಮತ್ತೊಂದು ಓಲ್ಡ್ ಏಜ್ ತನಕ ಬಂದುಬಿಟ್ಟಿರ್ತೀವಿ. ಆದ್ರೂ ಆ ಒಂದು ಇಮೋಷನ್ ಏನಿರುತ್ತೆ ನಮ್ಮಲ್ಲೇ ಅದು ಬೆಳೀತಾನೇ ಇರುತ್ತೆ. ಅದು ಏನಾಗುತ್ತೆ ಅಂದರೆ ಬೆಳೀತಾ ಈ ಪ್ರೆಷರ್ ಕುಕ್ಕರ್ ಹೇಗೆ ನಿಮಗೆ ಗೊತ್ತಾಗುತ್ತಲ್ವ. ಸೊ ಪ್ರೆಷರ್ ಕುಕ್ಕರ್ ಏನಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್ ಟು ವಿಸಿಲ್ ಆಗೋದಕ್ಕೆ, ಆ ಪ್ರೆಷರ್ ಫಾರ್ಮ್ ಆಗಿ ವಿಸಿಲ್ ಆಗೋದಕ್ಕೆ ಒಂಚೂರು ಟೈಮ್ ತೊಗೊಳುತ್ತೆ. ಬಟ್ ದ್ಯಾಟ್ಸ್ ಹೌ ನಾವು ಲೈಫಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದರೆ, ನಮ್ಮ ಕೆಟ್ಟ ಅನುಭವಗಳಾಗಿರ್ಬೋದು, ಒಳ್ಳೆಯ ಅನುಭವಗಳಾಗಿರ್ಬೋದು, ದುಃಖದ ಪಯಣದಲ್ಲಿ ದುಃಖದ ಅನುಭವಗಳಾಗಿರ್ಬೋದು, ಅವೆಲ್ಲ ನಾವು ಏನು ಮಾಡ್ತೀವಿ, ನಮ್ಮ ಮನಸ್ಸಲ್ಲಿ ಇಟ್ಟು ಕೊರಗ್ತಾ ಇರ್ತೀವಿ. ಯಾರ ಹತ್ರ ಹಂಚ್ಕೊಳ್ಳಲ್ಲ, ನಾವು ಯಾರ ಹತ್ರ ಏನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಅಂದರೆ, ನಾವು ಯಾರ ಹತ್ರ ಹೇಳ್ಕೊಂಡ್ರೆ ಜನ ನಮ್ಮನ್ನು ಜಡ್ಜ್ ಮಾಡ್ತಾರೆ, ಜನ ನಮ್ಮನ್ನು ಬೇರೆ ರೀತಿ ಅರ್ಥ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ನಾವು ಎಷ್ಟೋ ವಿಷಯಗಳನ್ನ ನಮ್ಮಲ್ಲೇ ಇಟ್ಟು ಕೊರಗ್ತಾ ಇರ್ತೀವಿ. ಬಟ್ ಆ ಥರ ಕೊರಗೋದ್ರಿಂದ ಏನಾಗುತ್ತೆ ಅಂದರೆ ವೀಕ್ಷಕರೇ, ಈ ಪ್ರೆಷರ್ ಕುಕ್ಕರ್ ಥರ ಒಂದಿನ ಅದು ಪಠಾರ್ ಅಂತ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ ನಮ್ಮ ಲೈಫಿಂದ. ಸೊ ದ್ಯಾಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಡಿಪ್ರೆಷನ್, ದಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಆಂಗ್ಸೈಟಿ, ದಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಎನಿ ಮೆಂಟಲ್ ಹೆಲ್ತ್ ಇಶ್ಯೂ, ರೈಟ್. ಸೊ ನಾನೇನು ಹೇಳೋದು ಅಂದರೆ, ಪ್ಲೀಸ್ ಈ ಥರ ನಿಮ್ಮ ಲೈಫಲ್ಲಿ ಏನಾದರೂ ಇದ್ದರೆ, ನಿಮ್ಮ ಮಕ್ಕಳುಗಳಲ್ಲಿ ನೀವು ನೋಡ್ತಾ ಇದ್ದರೆ, ಇಲ್ಲ ನಿಮ್ಮಲ್ಲೇ ಈ ಅನುಭವಗಳಾಗಿದ್ದರೆ, ಪ್ಲೀಸ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ದಟ್ ನಿಮ್ಮಲ್ಲೇ ಇಟ್ಟು ಕೊರಗೋಕ್ಕಿಂತ ಯಾವುದೋ ಒಂದು ವ್ಯಕ್ತಿನ ಹುಡುಕಿ, ಅದು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ಬೋದು, ಅದು ಯಾರೇ ಆಗಿರ್ಬೋದು, ಆರ್ ಇಟ್ ಕುಡ್ ಬಿ ಅ ಸ್ಟ್ರೇಂಜರ್. ಓಕೆ, ಸೊ ನಿಮಗೆ ಅವ್ರ ಜೊತೆ ಆ ಕನೆಕ್ಷನ್ ಕಾಣ್ತು, ನಿಮಗೆ ಅವ್ರ ಜೊತೆ ಶೇರ್ ಮಾಡೋದಕ್ಕೆ ಆಗುತ್ತೆ ಅಂದಾಗ ಪ್ಲೀಸ್ ಆ ಅವಕಾಶನ ಹುಡುಕಿ ಅವ್ರ ಜೊತೆ ಹಂಚ್ಕೊಳ್ಳಿ. ಒಂದು ಒಂದು ಸ್ಮಾಲ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಓಪನ್ ಅಪ್ ವಿತ್ ಅಶಿತಾ ಅಂತ. ನಾನು ಏನಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಇದೇನು ಯಾವ ರೀತಿ ನಾನು ಪ್ರಚಾರ ಮಾಡ್ತಿಲ್ಲ, ಬಟ್ ನಾನೇನು ಹೇಳ್ತಿರೋದಂದರೆ, ನನ್ನ ಲೈಫಲ್ಲಿ ಕಷ್ಟಗಳಾದಾಗ, ನನ್ನ ಲೈಫಲ್ಲಿ ಏರುಪೇರುಗಳಾದಾಗ
ನಾನು ಮಾಡಿದ್ದೆ ಅದು. ನನ್ನ ಮನಸ್ಸಲ್ಲಿ ನಾನು ಕೊರಗ್ತಾ ಇದ್ದೆ, ಅದಕ್ಕೆ ಯಾವ ಸೊಲ್ಯೂಷನ್ ಇರಲಿಲ್ಲ, ಯಾವ ಗೈಡೆನ್ಸ್ ಇರಲಿಲ್ಲ, ಯಾವ ಪಾತ್ ಕಾಣ್ತಾ ಇರಲಿಲ್ಲ. ಒಂದ್ಸರಿ ಏನಾಗುತ್ತೆ ಅಂದರೆ ನಮ್ಮ ಅಕ್ಕಪಕ್ಕದವ್ರ ಜೊತೆನೂ ನಾವು ಶೇರ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಪ್ರಾಬಬ್ಲಿ ಒಂದು ಸ್ಟ್ರೇಂಜರ್ ಮುಂದೆ ನಾವು ಕೆಲವು ವಿಷಯಗಳನ್ನ ಬಿಚ್ಚಿಡ್ಬೋದು. ಯಾಕಂದರೆ ಅವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಿರಲ್ಲ, ಮತ್ತು ನಾವು ಫ್ಯೂಚರಲ್ಲಿ ಸಿಗ್ತೀವೋ ಸಿಗಲ್ವೋ, ಬಟ್ ಅವ್ರ ಜೊತೆ ಹಂಚ್ಕೊಂಡಾಗ ಎಷ್ಟೋ ವಿಷಯಗಳು ನಮಗೆ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಶಾಂತಿ ಕೊಡುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಈ ಥರ ಕೆಲವು ಇನಿಷಿಯೇಟಿವ್ಸು ತುಂಬ ಜನ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನಾನು ಬುಕ್ ಮೈ ಶೋ ಅಲ್ಲಿ ಈ ಥರ ಇನಿಷಿಯೇಟಿವ್ಸ್ನ ಮಾಡ್ತಾ ಇರ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ನಾನು ನನ್ನ ಒಂದು ಲೋಯೆಸ್ಟ್ ಪಾಯಿಂಟಿಗೆ ಬಂದಾಗ ಐ ಥಿಂಕ್ ಗಾಡ್ ಶೋಸ್ ಯು ದ್ಯಾಟ್ ಪರ್ಸನ್, ಆಯಿತಾ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾರ ಹತ್ರ ಹಂಚ್ಕೊಳ್ತೀರಾ ಅದು ತುಂಬ ಮುಖ್ಯ ಆಗುತ್ತೆ. ದಟ್ ಪರ್ಸನ್, ಯಾರು ಆ ಪರ್ಸನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನೀವು ಜನರಲಿ ಯಾರ ಹತ್ರ ಮಾತಾಡುವಾಗ, ಈಗ ನಿಮ್ಮ ತಂದೆ ತಾಯಿನೇ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಬ್ರದರ್ ಸಿಸ್ಟರೇ ಆಗಿರ್ಬೋದು, ಅವರೆಲ್ಲ ಏನು ಹೇಳ್ತಾರೆ ಹೇಳಿ, ಟೆನ್ಷನ್ ತೊಗೊಬೇಡ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಬಟ್ ದ್ಯಾಟ್ಸ್ ನಾಟ್ ವಾಟ್ ವಿ ವಾಂಟ್ ಟು ಹಿಯರ್. ಇಫ್ ಸಂಬಡಿ ಈಸ್ ಸಫರಿಂಗ್ ಮೆಂಟಲಿ, ಇಮೋಷ್ನಲಿ, ಫಿಸಿಕಲಿ, ಜಸ್ಟ್ ಒಂದು ಆ ಥರ ವರ್ಡ್ ಹೇಳಿದ ತಕ್ಷಣ ಏನು ಮ್ಯಾಜಿಕ್ ಆಗಿಬಿಡಲ್ಲ. ಓಕೆ, ಎವ್ರಿಥಿಂಗ್ ಟೇಕ್ಸ್ ಟೈಮ್, ರೈಟ್? ಬಟ್ ಹೌ ಡಸ್ ಇಟ್ ಟೇಕ್ ಟೈಮ್? ಇಫ್ ಯು ಕ್ಯಾನ್ ಮೀಟ್ ದಟ್ ರೈಟ್ ಪರ್ಸನ್, ಅಂದರೆ ಆ ಮನುಷ್ಯ ಅವರ ಲೈಫಲ್ಲಿ ಆ ಚೇಂಜ್ ಅವರಲ್ಲಿ ತೊಗೊಂಡು ಬಂದಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಕೆಲವರು ತುಂಬ ಪ್ರಚಾರ ಮಾಡ್ತಾರೆ, ತುಂಬ ಪ್ರೀಚ್ ಮಾಡ್ತಾರೆ, ಬಟ್ ಪ್ರೀಚ್ ಮಾಡೋ ಥರ ಅವ್ರ ಆ್ಯಕ್ಷನ್ಸು ಈಕ್ವಲೆಂಟ್ ಆಗಿರಲ್ಲ ಅಲ್ವಾ. ನಾನೇನು ಹೇಳೋದಂದರೆ, ಯಾರು ಹೇಗೆ ಮಾತಾಡ್ತಾರೋ ಅವ್ರ ಆ್ಯಕ್ಷನ್ಸು ಅದರಷ್ಟು ಈಕ್ವಲ್ ಆಗಿರಬೇಕು. ಅಂದರೆ ನಾವು ಏನು ಪ್ರೀಚ್ ಮಾಡ್ತೀವಿ, ಸೇಮ್ ಥಿಂಗ್ ಶುಡ್ ಬಿ ದೇರ್ ಆ್ಯಕ್ಷನ್ಸ್ ಆ್ಯಸ್ ವೆಲ್. ಸೊ ಅವಾಗ ಏನಾಗುತ್ತೆ, ವೆನ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಯು, ಹೂ ಈಸ್ ಡೂಯಿಂಗ್ ವಾಟ್ ಹೀ ಈಸ್ ಸೇಯಿಂಗ್, ರೈಟ್, ಹೂ ಈಸ್ ಪ್ರೀಚಿಂಗ್ ವಾಟ್ ಹೀ ಡಸ್, then that's the right person for you to go and share, right? And open up in a ಒಂದು ವಿಶೇಷ ಪಾಯಿಂಟ್ ಏನಂದರೆ, ನಾನು ಯಾವಾಗಲೂ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ, ಅಕಸ್ಮಾತ್ ನಿಮಗೆ ಕೇಳಿಸ್ಕೊಳ್ಳೋವಂಥ ಒಂದು ಕಿವಿ ಸಿಕ್ಬಿಟ್ರೆ, ಅದು 1 hour ಆಗಿರ್ಬೋದು, 2 hours ಆಗಿರ್ಬೋದು, ಯಾರು ನಿಮಗೆ ನಿಮ್ಮ ದುಃಖಗಳನ್ನ, ನಿಮ್ಮ ಪೇನ್ನ ಕೇಳ್ತಾರೆ ಅಂದಿದ ತಕ್ಷಣ, ಐ ಬಿಲೀವ್ ಮೀ, ಐ ಆಮ್ ಸೇಯಿಂಗ್ ದಿಸ್, ನಿಮ್ಮ ಅರ್ಧ ಟೆನ್ಷನ್, ಬರ್ಡನ್, ಏನೇನು ನಿಮ್ಮ ತಲೆಯಲ್ಲಿ ನಡೀತಾ ಇರುತ್ತಲ್ಲ, ಅದೆಲ್ಲ ಪಟ್ಟಂತ 50%ಗಿಂತ ಜಾಸ್ತಿ ಕೆಳಗೆ ಬಂದ್ಬಿಡುತ್ತೆ. ಆ್ಯಂಡ್ ದ್ಯಾಟ್ಸ್ ದ ಪವರ್ ಆಫ್ ಓಪನಿಂಗ್ ಅಪ್, ಆ್ಯಂಡ್ ಓಪನಿಂಗ್ ಅಪ್ ಟು ದ ರೈಟ್ ಪರ್ಸನ್. ಸೊ ವೀಕ್ಷಕರೇ, ನೋಡ್ತಿದ್ದೀರಲ್ಲ, ಕೋಕಮ್ ಬಾಯ್ಲಿಂಗ್ ಸ್ಟೇಜಲ್ಲಿ ಬಂದಿದೆ, ಹಾಗೆಯೇ ಕಲರ್ ರಿಲೀಸ್ ಮಾಡಿದೆ. ಆ ಚೆರಿ ಕಲರ್ ಏನಿದೆ, ಆ ಕೋಕಮ್ ಕಲರ್ ಏನಿದೆ, ಅದು ಕಂಪ್ಲೀಟ್ಲಿ ರಿಲೀಸ್ ಮಾಡಿದೆ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ, ದಿಸ್ ಇಸ್ ದ ಬೆಸ್ಟ್ ಹ್ಯಾಕ್ ಆ್ಯಂಡ್ ದ ಬೆಸ್ಟ್ ಟಿಪ್ ಫಾರ್ ಯು ಟು ಗೆಟ್ ಕೋಕಮ್ ರಸ, ಆಯಿತಾ. ನಾನೇನು ಹೇಳೋದು ಅಂದರೆ, ಕೋಕಮ್ಮು ಬಿಸಿ ಇರುವಾಗ ಏನು ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಇದು ಬಾಯ್ಲಿಂಗ್ ಸ್ಟೇಜಿಗೆ ಬಂದಿದೆ ಅಲ್ವಾ, ಆಲ್ರೆಡಿ ಆ ಕಲರ್ ರಿಲೀಸ್ ಆಗಿದೆ. ಸೊ ನೀವೇನು ಮಾಡಬೇಕಂದ್ರೆ, ಇದನ್ನು ನೀಟಾಗೆ ಒಂದು ಸೈಡ್ಗೆ ಇಟ್ಬಿಟ್ಟು ಫ್ಯಾನ್ ಕೆಳಗಿಡಿ, ಇಲ್ಲ ಜಸ್ಟ್ ಹಂಗೆ ಬಿಟ್ಬಿಡಿ. ಸೊ ಅದು ತೀರಾ ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ನೆಕ್ಸ್ಟ್ ಪ್ರಾಸೆಸ್ನ ಶುರು ಮಾಡಬೇಕು. ಅಲ್ಲಿ ತನಕ ಪ್ಲೀಸ್ ಅದನ್ನು ಪೇಷನ್ಸಿಂದ ತಣ್ಣಗಾಗಕ್ಕೆ ಬಿಡಿ. ಇಟ್ಸ್ ಅ ಸಿಂಪಲ್ ಪ್ರಾಸೆಸ್. ನೀವು ಬೇರೆ ಕೆಲಸಗಳು ಮಾಡ್ತಿರುವಾಗ ಇದನ್ನು ಮಾಡಿಟ್ರೆ, ಆ್ಯಕ್ಚುಯಲ್ ರೆಸಿಪಿ ಇಟ್ ಜಸ್ಟ್ ಟೇಕ್ಸ್ ಯು 5 minutes, ಆ್ಯಂಡ್ ಐ ಮೀನ್ ಇಟ್. ಸೊ ವೀಕ್ಷಕರೇ, ಇವಾಗ ಕೋಕಮ್ ಕಂಪ್ಲೀಟ್ಲಿ ಕೂಲ್ ಆಗಿದೆ, ತಣ್ಣಗಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಇರೋ ಕೋಕಮ್ನ ಚೆನ್ನಾಗೆ ಹಿಂಡ್ಬಿಟ್ಟು ಅದರಲ್ಲಿರೋ ಎಷ್ಟು ರಸ ಇದೆಯೋ ಎಲ್ಲ ಹಿಂಡು ತೆಗಿತೀನಿ. ಓಕೆ, ಓಕೆ ವೀಕ್ಷಕರೇ, ಸೊ ನಾನು ನನ್ನ ಈ ಮಿಕ್ಸಿ ಜಾರ್ಗೆ ಈ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಮಿಲ್ಕ್ ತೆಗಿಬೇಕಲ್ವಾ, ಸೊ ಹಾಗಾಗಿ ಇದಕ್ಕೆ ಚೆನ್ನಾಗಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗೇನು ಮಿಕ್ಕಿರೋ ರಸ ಏನಿದೆ ಇದು ಕ್ಲಿಯರ್ ಆಗಿದೆ. ಸೊ ಇದಕ್ಕೆ ನಾವು ಏನು ಕಾಯಿ ತುರಿನ ನಾವು ತುರ್ಕೊಂಡಿದ್ದೀವಿ, ಅದ್ರಿಂದ ರಸನೂ ಹಿಂಡ್ಬಿಟ್ಟು ನಾವು ಇದ್ರೊಳಗೆ ಹಾಕೊಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ನೋಡಿ ವೀಕ್ಷಕರೇ, ಎಷ್ಟು ಬ್ಯೂಟಿಫುಲ್ ಕಲರ್ ಬಂದಿದೆ, ಒಂಥರ ಲೈಟ್ ಪಿಂಕ್ ಕಲರ್. ದಿಸ್ ಇಸ್ ದ
ಆ್ಯಕ್ಚುಲ್ ಕೋಕಮ್ ಕಡಿ ಕಲರ್. ಇದು ಇನ್ನೂ ಬ್ರೈಟ್ ಮಾಡಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಕೋಕಮ್ ಹಾಕ್ಬಿಟ್ಟು ನೀವು ನಾನೇನು ಪ್ರಾಸೆಸ್ ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾಡ್ಬೋದು. ಬಟ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಕಲರ್ ದ್ಯಾಟ್ ಐ ಹ್ಯಾವ್ ಗಾಟ್. ಇದಕ್ಕೆ ನಾವು ಇವಾಗ ಏನು ಮಾಡೋಣ ಅಂದರೆ ಉಪ್ಪು ಹಾಕೋಣ, ಟೇಸ್ಟ್ ಪ್ರಕಾರ ಸಾಲ್ಟ್ ಹಾಕ್ತಾ ಇದ್ದೀನಿ, ಕೊರಿಯಾಂಡರ್ನ ಹಾಕೋಣ. ವೀಕ್ಷಕರೇ, ಇದು ಎಷ್ಟು ತಂಪು, ಎಷ್ಟು ದೇಹಕ್ಕೆ ಒಳ್ಳೆಯದು ಅಂದರೆ ನಿಮ್ಮ ಡೈಜೆಷನ್ನು, ಯಾರಿಗೆ ಈ ಪಿತ್ತ ಉಷ್ಣ ಏನೇನಾಗುತ್ತೆ, ಹೀಟ್ ಬಾಡಿ ಯಾರಿಗೋ, ಇದು ಸೂಪರ್ ಕೂಲೆಂಟ್ ಥರ ಕೆಲಸ ಮಾಡುತ್ತೆ. ಇಟ್ಸ್ ಜಸ್ಟ್ ಅಮೇಝಿಂಗ್. ನಮ್ಮ ಕೋಕಮ್ ಕಡಿ ಅಥವಾ ಸೋಲ್ ಕಡಿ ಅಂತ ನಾವು ಏನು ಕರಿತೀವಿ ಅದು ಇವಾಗ ತಯಾರಾಗಿದೆ. ನಿಮ್ಮ ಮುಂದೆನೇ ಕುಡಿದು ಹೇಳ್ತೀನಿ ಹೇಗಿದೆ ಅಂತ. ಇದಕ್ಕೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ಸ್ನೂ ಆ್ಯಡ್ ಮಾಡ್ಬೋದು. ಬಟ್ ನಾನೇನು ಹೇಳೋದಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡೋಕ್ಕಿಂತ ಇದನ್ನು ನೀವು ಅಟ್ಲೀಸ್ಟ್ 1 to 2 hours ಫ್ರಿಜ್ಜಲ್ಲಿಟ್ಟರೆ ಫಸ್ಟೇ ಇದು ತಂಪು, ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಈ ಹೀಟಲ್ಲಿ ನೀವು ಫ್ರಿಜ್ಜಿಂದ ತೆಗೆದು ಈ ಕೋಕಮ್ನ ಕುಡಿದ್ರೆ ನಾನು ಹೇಳೋದೇ ಬೇಡ, ಕುಡ್ದೇ ತೋರಿಸ್ಬಿಡ್ತೀನಿ ನನ್ನ ಎಕ್ಸ್ಪ್ರೆಷನ್ ಏನಂತ. Oh my god. Oh my god. Oh my god. This is ಸುಮ್ಮನೆ ಇರೋಕ್ಕಾಗಲ್ಲ. ಹುಳಿ ಜಾಸ್ತಿ ಇರಲ್ಲ, ಇಷ್ಟೇ ಸಾಕು. ನಾನು ಕೊಟ್ಟಿರೋ ಸಿಂಪಲ್ ಡಿಶ್ನೇ ಟ್ರೈ ಮಾಡಿ ನೀವು ನೋಡಿ. ನಿಮ್ಮ ಹೊಟ್ಟೆಗೆ ತಂಪು ಮತ್ತು ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಿಲ್ಲ ಅಂದರೆ ಆಮೇಲೆ ನನ್ನ ಹತ್ರ ಮಾತಾಡಿ. ಬಟ್ ದಿಸ್ ಈಸ್ ಅ ವೆರಿ ಗುಡ್ ಹೆಲ್ತಿ ಕೂಲೆಂಟ್ ಫಾರ್ ದಿಸ್ ಸಮ್ಮರ್ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್. ಐ ವಾಂಟ್ ಟು ಎಂಜಾಯ್ ದಿಸ್ ಮೋರ್. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ನಾನು ಹೇಳಿದ ಮಾತನ್ನು ಮರಿಬೇಡಿ. ಓಪನ್ ಅಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಓಪನ್ ಅಪ್. ನನ್ನ ಇವತ್ತಿನ ಒಂದು ಸೂಪರ್ ಹೆಲ್ತಿ ಫುಡ್ನ ನಾನು ಶೇರ್ ಮಾಡಿದೆ ನಿಮಗೆ. ಟ್ರೈ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, stay safe, take care of yourself and have a good life. I love you all. See you soon.